ಮೋಸ್ಟ್ಲಿ ಒಂದ್ 10-15 ದಿನ ಹೋಗುತ್ತಂತ ಅನ್ಸುತ್ತೆ. ಸಾಧ್ಯನಿಲ್ರಿ ಮೇಡಮ್. ಎಲ್ಲದಾರ ಶಿವಾನಂದ ಪಾಟೀಲ್ ಎಷ್ಟು ಸರಿ ನಿಮ್ ಜೊತೆ ಮಾತುಕತೆ ಮಾಡ್ಯಾರ? ಎಷ್ಟು ನಿಮ್ಮ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂಧಾನ ಮಾಡ್ಯಾರ ಹೇಳ್ರಿ? ಎಷ್ಟು ಸಭೆ ಅದು ಹೇಳ್ರಿ? ಈಗ ಶಿವಾನಂದ ಪಾಟೀಲ್ ಅವರು ಒಂದು ಕೈಗೊಂಬೆ. ಯಾವ ರೀತಿ ಅಂತಂದ್ರೆ ಈ ಬೆಳಗಾವಿ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ನಿಂದೇನಾದಪ್ಪ ಇಲ್ಲಿ ಕಾರ್ಖಾನೆಗಳ ನಮ್ಮವ ನಿನಗೆ ಸಚಿವ ಸ್ಥಾನ ಮಾತ್ರ ಸೀಮಿತವಾಗಿ ಕೊಟ್ಟಿರ್ತಕ್ಕಂಥ ಅಂದ್ರೆ ಒಂದು ಗೊಂಬೆ ಮಾಡಿ ಕುಂದಿಸಿರ್ತಕ್ಕಂಥದ್ದು ಇದು ನಮ್ಗೆಲ್ಲರಿಗೂ ನಡೆದಾಡ್ಕೊಂಡು ಹೆಸರಿಗೆ ಮಾತ್ರ ಅಷ್ಟೇ ಅಷ್ಟೇ ಅಷ್ಟೇ. ಯಾಕಂತಂದ್ರ ಇವತ್ತ ಸರ್ಕಾರಗಳು ಯಾವ ರೀತಿ ಇರ್ಬೇಕಂದ್ರೆ ಒಂದೊಂದು ಹುದ್ದೆಗಳನ್ನ ಸೃಷ್ಟಿ ಮಾಡಿರೋದು ಇವತ್ತ ಲ್ಯಾಂಡ್ ಆರ್ಡರ್ ಯಾವ್ದಕ್ಕಾಗಿ ರಕ್ಷಣೆ ಮಾಡೋದಕ್ಕಾಗಿ, ಇವತ್ತು ಶಿಕ್ಷಣ ಸಚಿವ ಇರ್ತಕ್ಕಂಥದ್ದು ಯಾವ್ದಕ್ಕಾಗಿ ಶಿಕ್ಷಣಕ್ಕಾಗಿ, ಈ ಕಬ್ಬು ಸಕ್ಕರೆ ಸಚಿವರು ಮಾಡಿರೋದು ಅದಕ್ಕೆ ಕಬ್ಬಿನ ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತ ಶಿವಾನಂದ ಪಾಟೀಲ್ ಅವ್ರದ್ದೇನದ ಈ ಸಂವಿಧಾನ ಆತ್ಮಕವಾಗಿ ಇವತ್ತೇನದ ಅವ್ರನ್ನ ಮಾಡಿದ್ಮೇಲೆ ಇವತ್ತಿನ ತನಕನೂ ಕೂಡ 7 ದಿವಸ ಆಯ್ತು, ದುಡ್ಡಿನ ಬೀಸ್ತಿಲ್ಲ, ಈ ಕಡೆ ಮಾತಾಡ್ತಿಲ್ಲ. ಯಾವಾಗ ನಿಮ್ಮೆಲ್ಲಾ ಟಿವಿಗಳಲ್ಲಿ ಪ್ರಸಾರ ಆಯ್ತು ಇವತ್ತು ಗ್ಯಾರಂಟಿ ಟಿವಿಯಲ್ಲಿ, ಇವತ್ತೇನದ ಕಣ್ಣು ತೆರೆದಗಿಸಿಂದ ಸ್ವಲ್ಪ ನಾವು ಚೂನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಹೇಳಿದ ಕೆಲಸಗಳನ್ನ ನಾವು ಮಾಡಿದೀವಿ ಅಂತ ಹೇಳಿ ಇವತ್ತು ಬಾಯ್ ಬಿಡ್ತಿದ್ದಾರೆ.